ಸರ್ಕಾರ ನಡೆಸುವಂತ ವ್ಯಕ್ತಿಗಳು ಪ್ರಶ್ನೆ ಮಾಡಿದ್ರೆ ನನ್ನ ಆಫೀಸರ್ ಕೇಳಿದ್ರೆ ಹೇಳ್ತೀನಿ ಅಂತಾರೆ, ನಗ್ತಾ ಇದ್ದಾರೆ ನೋಡಿ, ಈಸ್ ಲಾಫಿಂಗ್. ಅಲ್ಲ, ಒಬ್ಬ ವ್ಯಕ್ತಿ ಟ್ಯಾಕ್ಸ್ ಕಟ್ಟೋ ವ್ಯಕ್ತಿ ಕ್ಯಾಪ್ ಹಾಕಿಲ್ಲ ಅಂತಂದ್ರೆ ನನ್ನ ಆಫೀಸರ್ ಕೇಳ್ತೀನಿ ಅಂತ. ಮುಖ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಮುಖ. ನಾರ್ತ್ ಕರ್ನಾಟಕ ಇವರು ಪಾಪ ಅನ್ಸುತ್ತೆ, ಪಾಪ ಬೆಂಗಳೂರು ಲೋಕಲ್ ಸರ್. ಬೇಕಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ, ಬೇಕಿದ್ರೆ ಏನ್ ಬೇಡ, ಕ್ಯಾಪ್ ಹಾಕಿಲ್ಲ ಕೊಡ್ತೀನಿ ನಿಮ್ಗೆ. ಮಿಸ್ಟರ್ ಜಗದೀಶ್, ಉತ್ತರ ಕರ್ನಾಟಕದವ್ರು ಅಂದ್ರೆ ಏನ್ ಅನ್ಕೊಂಡಿದ್ರಿ ನೀವು? ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ ನೀವು. ಉತ್ತರ ಕರ್ನಾಟಕದವ್ರು ಹೇಗೆ ಬೇಕಾಗಿರ್ತಾರೆ, ಕಾನೂನು ಪಾಲನೆ ಮಾಡಲ್ಲ, ಅವ್ರು ಏನ್ ಹೇಳಿದ್ರು ಸಹಿಸ್ಕೊಂತಾರೆ, ಅವ್ರು ಏನ್ ಬೈದ್ರು ಬೈಸ್ಕೊಂತಾರೆ ಅನ್ಕೊಂಡಿದ್ರೇನು? ಒಬ್ಬ ಕಾನ್ಸ್ಟೇಬಲ್ ನೀವು ಪ್ರಶ್ನೆ ಮಾಡೋದು ತಪ್ಪಲ್ಲ, ನೀವು ಪ್ರಶ್ನೆ ಮಾಡ್ರಿ. ಆದ್ರ ಏಕವಚನದಲ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಅವ್ರನ್ನ ಹೀಯಾಳಿಸ್ತಾ ಇದ್ರೆ ಆ ಕಾನ್ಸ್ಟೇಬಲ್ ಅವ್ರನ್ನ ನೀವು ಹೇಗೆ ಮಾತಾಡಿದ್ರು ಅದು ಪ್ರಶ್ನೆ ಅಲ್ಲ. ಆದ್ರ ನಿಮ್ಮನ್ನ ನೋಡ್ತಿದ್ರು ನೀವು ಅಸಭ್ಯರಾಗಿದ್ದೀರಿ, ಸಭ್ಯತೆ ಇಲ್ಲ. ಹಾಗಾದ್ರೆ ನೀವು ಉತ್ತರ ಕರ್ನಾಟಕದವ್ರು ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಹೇಳ್ತೀರಂತಂದ್ರ ನಿಮ್ಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವೇನ್ರಿ ನಿಮಗ? ರೀ ಜಗದೀಶ್ ಅವರೇ, ಉತ್ತರ ಕರ್ನಾಟಕದ ಅಷ್ಟು ಅಸಭ್ಯ ಅನ್ಕೊಂಡಿದ್ರೇನ್ರಿ? ಅಷ್ಟು ತುಚ್ಛವಾಗಿ ಕಾಣ್ತಿದ್ರೇನ್ರಿ? ಅಷ್ಟು ಅಸಹ್ಯವಾಗಿದ್ದೀರೇನ್ರಿ? ನಾವೆಲ್ಲ ನಾಚಿಕೆ ಆಗಬೇಕು. ಇಡೀ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ರಾಜಕೀಯ ವ್ಯಕ್ತಿಗಳು, ಒಳ್ಳೆ ಒಳ್ಳೆ ಮನಸ್ಸುಗಳು ಯಾವ್ದಾದ್ರು ಇದ್ರೆ ಉತ್ತರ ಕರ್ನಾಟಕದಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಏನ್ ಹೇಳಿದ್ರು ಉತ್ತರ ಕರ್ನಾಟಕದವ್ರು ಏನಂದ್ರು ಕೂಡ, ಏನ್ ಬೈದ್ರು ಕೂಡ, ಅವ್ರಿಗೆ ಏನು ದಬ್ಬಾಳಿಕೆ ಮಾಡಿದ್ರು ಕೂಡ ಅವ್ರು ಸಹಿಸ್ಕೊಂಡಿರ್ತಾರೆ ಅನ್ಕೊಂಡಿದ್ರೇನು? ಸಹಿಸಲ್ಲ. ನೀವು ಕರೆಕ್ಟಾಗಿ ನಾಲ್ಗಿ ಬಿಗಿ ಹಿಡಿದು ಮಾತಾಡಬೇಕು. ನೀವು ಹೇಳಬೇಕಾ ಹಾಗೆ. ನೀವು ಒಬ್ರು ಲಾಯರ್ ರೀ, ಒಬ್ರು ವಕೀಲ. ಆ ವಕೀಲ ವೃತ್ತಿಗೆ ನೀವು ಒಬ್ರು ಮಾರಕ ಅಂತ ಹೇಳ್ಬಿಟ್ಟು ಇರ್ತಿದ್ದೀನಿ. ನೀವು ಬಕೆಟ್ ಹಿಡಿರಿ, ನೀವು ಬೇರೆ ಯಾರ ರಾಜಕಾರಣಿಗಳು ಬಕೆಟ್ ಹಿಡ್ರಿ, ನೀವು ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಬಿಡ್ರಿ. ಆದ್ರ ಉತ್ತರ ಕರ್ನಾಟಕ ಅಂತೇಳಿ ನೀವು ಹೇಗೆ ಹೇಳಿದ್ರಿ? ಸ್ವಲ್ಪ ಮೊದಲು ಗೌರವ ಕೊಟ್ಟು ಮಾತಾಡೋದು ನೀವು ಪ್ರಶ್ನೆ ಮೊದಲು ಕಲ್ಕೊಡ್ರಿ ಅಂತ ಹೇಳ್ತಿದ್ದೀನಿ ನಿಮಗೆ. ಗೌರವ ಹೇಗೆ ಕೊಡಬೇಕು ಅಂತ ಹೇಳಿ ಒಬ್ಬ ಡಿಸಿಗೆ, ಒಬ್ಬ ಒಳ್ಳೆ ದೊಡ್ಡ ಅಧಿಕಾರಿಗಳಿಗೆ ಕೊಡುವಂತ ಗೌರವ, ಒಬ್ಬ ಕಮಿಷನರ್ಗೆ ಕೊಡುವಂತ ಗೌರವ ಒಬ್ಬ ಪಿಸಿಗೂ ಕೊಡಬೇಕಾಗ್ತದೆ. ಒಬ್ಬ ಪೊಲೀಸ್ ಕಮಿಷನರ್, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನೀವು ಮರ್ಯಾದೆ ಕೊಡಬೇಕಾಗ್ತದೆ. ಅದು ಸಂಸ್ಕಾರ. ನಿಮ್ಮಲ್ಲಿ ಸಂಸ್ಕಾರನೇ ಇಲ್ಲ. ನೀವೇನ್ ದೊಡ್ಡ ವ್ಯಕ್ತಿ, ನೀವು ದೊಡ್ಡ ಕ್ರಿಮಿನಲ್ ಲಾಯರ್ ಇರ್ಬೋದು, ಆದ್ರೆ ನಿಮ್ಮಲ್ಲಿ ಸಂಸ್ಕಾರನೇ ಇಲ್ಲ. ಹೇಗೆ ಒಬ್ಬರನ್ನ ಹೇಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು, ಹೇಗೆ ಒಬ್ಬರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ವರ್ತನೆ ಮಾಡ್ಬೇಕು ಅನ್ನೋದೇ ಇಲ್ಲ ಅಂತಂದ್ರೆ ನಿಮ್ಮ ಲಾಯರ್ ವೃತ್ತಿಗೆ ಒಂದು ಮಾರಕ ನೀವು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ದಯವಿಟ್ಟು ನೀವು ಆದಷ್ಟು ಬೇಗ ಉತ್ತರ ಕರ್ನಾಟಕದವ್ರಿಗೆ ನೀವು ಕ್ಷಮೆ ಕೇಳಬೇಕು ಅನ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಬೇಕು. ಯಾಕೆಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಹೇಗೆ ಬೇಕೋ ಹಾಗೆ ನಾಲಿಗೆ ಹರಿಬಿಡುತ್ತಾ ಈ ಜಗದೀಶ್ ವಿರುದ್ಧ ನಾವು